ಸಂಧಿ ಈಗ ಬಲ ಸಿಕ್ಕಿತು ಸಂಧಿ ಈಗ ಸಿಕ್ಕಿತು ಸಂಧಿ ಈಗ ಬಲ ಸಿಕ್ಕಿತು ಸಂಧಿ ಈಗ ಮಧ್ಯರು ದೂರವಾದರೆಗ ಮಧ್ಯರು ದೂರವಾದರೆ ಸಿಕ್ಕಿತು ಸಂಧಿ ಈಗ 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 ನನಗೆ ತಕ್ಕ ಸಂಧಿ ಸಿಕ್ಕಿದೆ ಆ ಚಂದ್ರ ಆಸೆಯು ನನ್ನನ್ನು ನೀಚನೆಂದು ಜನಿದ ಕಾರಣ ಆಕೆಯನ್ನು ಗಂಡನಿಂದ ಅಗಲಿಸಿ ಒಂದು ಹುಲಿಯನ್ನು ನಿರ್ಮಿಸಿ ಬಹಳ ದೂರ ಕಚ್ಚಿಕೊಂಡು ಹೋಗುವಂತೆ ಮಾಡಿ ಈ ಕಾರ್ಯವನ್ನು ಈಗಲೇ ಮಾಡುವೆನು ಜೈ ಶಕ್ತಿ. ಮೊದಲು ನಾನಿಲ್ಲದ ಸ್ಥಳದಲ್ಲಿಲ್ಲದೆ ಇಲ್ಲಿಗೆ ಬಂದನು ದೇವ. ಜಲವು ತರಲು ಹೋದ ನನ್ನ ಪ್ರಾಣಕಾಂತನು ಎಲ್ಲಿ ಹೋದರೂ ಏನಾದರೂ ಕಾಣಿರಲ್ಲ. ನನ್ನ ಕಾಲುಗಳೆಲ್ಲ ಸೋತು ಹೋಗಿರುವು. ಹಸಿವು ಬಾಯಾರಿಕೆ ಸಂಕಟವಾಗುತ್ತಿರುವುದು. ನನಗಾದರೂ ಪ್ರಸವ ವೇದನೆಯೂ ಶುರುವಾಗಿರುವುದು. ಮೊದಲು ನಾನಿಲ್ಲದ ಸ್ಥಳದಲ್ಲಿಲ್ಲದೆ ಇಲ್ಲಿಗೆ ಬಂದೆನು ದೇವಾ ದೇವಾ. ನನಗಾದರೂ ಬಹಳ ಬಾಯಾರಿಕೆಯಾಗುತ್ತಿರುವುದು. ಕಾಲುಗಳೆಲ್ಲ ಸೋತು ಹೋಗಿರುವು. ಹಸಿವು ಬಾಯಾರಿಕೆ ಸಂಕಟವಾಗುತ್ತಿರುವುದು. ನನಗಾದರೂ ಪ್ರಸವ ವೇದನೆಯೂ ಶುರುವಾಗಿರುವುದಲ್ಲ. ನಾನೇನು ಮಾಡಲಿ ಪ್ರಾಣೇಶ್ವರ? ತಾರೆ ಮರದ ಬಲದ ಬೇರೆ ತಾಳಲಾರನೆ. ಅಮ್ಮ ಬಾರೆ ಮುಖವ ತೋರೆ ಸಹಿಸಲಾರನೆ. ತಾರೆ ಮರದ ಬಲದ ಬೇರೆ ತಾಳಲಾರನೆ.
ಶಂಭೋ ಮಹಾದೇವ ಶಿವ ಶಿವ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಿವ ಶಿವ ಹರ ಹರ ಶಂಭೋ ಮಹಾದೇವ ಕದಲಿ ಕಪಾಲವ ಪಿಡಿದವನೇ ಬ್ರಹ್ಮಾಂಡದ ಕಾವಲಿಸಿದನೇ ಕದಲಿ ಕಪಾಲವ ಪಿಡಿದವನೇ ಬ್ರಹ್ಮಾಂಡದ ಕಾವಲಿಸಿದನೇ ಶಂಭೋ ಮಹಾದೇವ ಶಿವ ಶಿವ ಹರ ಹರ ಶಂಭೋ ಮಹಾದೇವ ಅಮ್ಮ ನೀನು ಯಾರು ತಾಯಿ? ನಾನೋರ್ವ ದಿಕ್ಕಿಲ್ಲದ ಪರದೇಶಿ ಸ್ವಾಮಿ. ಅಮ್ಮ ನಿನ್ನನ್ನು ಒಂದು ಹುಲಿ ಕಚ್ಚಿಕೊಂಡು ಬಂದು ತಿನ್ನಲು ಪ್ರಯತ್ನಿಸಿತು. ದಾರಿಯಲ್ಲಿ ಹೋಗುತ್ತಿದ್ದ ನಾನು ಅದನ್ನು ಕಂಡು ಅದರಿಂದ ನಿನ್ನನ್ನು ಬಿಡಿಸಿದೆನು. ಈ ಉಪಕಾರಕ್ಕೆ ಏನಾದರೂ ಧರ್ಮ ಕೊಡುವೆ ತಾಯಿ? ನಾನು ಬಡ ಬ್ರಾಹ್ಮಣ. ಈ ದಿಕ್ಕಿಲ್ಲದ ಪರದೇಶಿ ಬಳಿ ನಿನಗೆ ದಾನವಾಗಿ ನೀಡಲು ನನ್ನಲ್ಲಿ ಏನಿರುವುದು ಸ್ವಾಮಿ? ನಿನ್ನ ಮೂಗಿನಲ್ಲಿರೋ ಮೂಗುತಿಯನ್ನು ಕೊಡು ತಾಯಿ. ಹಾಗೆ ಆಗಿ ನನ್ನ ಮೂಗುತಿಯನ್ನೇ ನಿಮಗೆ ದಾನವಾಗಿ ನೀಡುವೆನು. ಅದನ್ನೇ ಕೊಡು ತಾಯಿ. ಹಾಗೆ ಆಗಲಿ ಸ್ವಾಮಿ. ಮುತ್ತೈದೆ ಕನಗ ಮೂಗುತಿ ಮುತ್ತೈದೆ ಕನಗ ಮೂಗುತಿ ಎನ್ನ ಪತಿಯ ಭಾಗ್ಯದ ಮೂಗುತಿ ಪತಿಯ ಭಾಗ್ಯದ ಮೂಗುತಿ ಮುತ್ತೈದೆ ಕನಗ ಮೂಗುತಿ ದಾನವಾಗಿ ಕೊಡುವೆನು. ದಾನವಾಗಿ ಕೊಡುವೆನು. ಎತ್ತಮ್ಮ ಕೊಟ್ಟಂತ ಮೂಗುತಿ ಎತ್ತಮ್ಮ ಕೊಟ್ಟಂತ ಮೂಗುತಿ ಮುತ್ತೈದೆ ತನದ ಮೂಗುತಿ ಎನ್ನ ಪತಿಯ ಭಾಗ್ಯದ ಮೂಗುತಿ ಪತಿಯ ಭಾಗ್ಯದ ಮೂಗುತಿ ಮುತ್ತೈದೆ ತನದ ಮೂಗುತಿ ದಾನವಾಗಿ ಕೊಡುವೆನು. ತೆಗೆದುಕೊಳ್ಳಿ ನನ್ನ ಮುತ್ತೈದೆ ತನದ ಮೂಗುತಿಯನ್ನು ತೆಗೆದುಕೊಳ್ಳಿ ಸ್ವಾಮಿ, ತೆಗೆದುಕೊಳ್ಳಿ. ಏ ಅಮ್ಮ, ಸ್ವಾಮಿ ನೀನು ಇಲ್ಲಿ ಇದೇ ದಾರಿಯಲ್ಲಿ ಹೋಗಿ ಬರೀ ನೆಲದ ಮೇಲೆ ಉರುಳಿದೆಯಲ್ಲ. ನಿನಗೆ ಕುಡಿಸೋಣವೆಂದರೆ ಹಾಲಿಲ್ಲ, ಒದಿಸೋಣವೆಂದರೆ ಬಟ್ಟೆ ಇಲ್ಲ. ತಾಳಲಾರೆ ಈ ಬಾಧೆ ಕರುಣಿಸು ದೇವ, ದಿಕ್ಕು ಇಲ್ಲದ ದೀನಳಾದೆನು. ತಾಳಲಾರೆ ಈ ಬಾಧೆ ಕರುಣಿಸು ದೇವ, ದಿಕ್ಕು ಇಲ್ಲದ ದೀನಳಾದೆನು. ಈ ಕಂದನ ಬಾಧೆಯು ನನಗೆ ಕೊಟ್ಟೆಯ, ಈ ಕಂದನ ಬಾಧೆಯು
ಹೋಗುವೆನು ಕುಮಾರ. ಆಶಾವಿದಾನೆ ಈ ಮೂಗವೀಣೆ ಕಾಪಾಡಲೆಂದೇ ನಾನರಿಯನು ದೇವಾ ನಾನರಿಯನು. ಆಶಾವಿದಾನೆ ಈ ಮೂಗವೀಣೆ ಕಾಪಾಡಲೆಂದೇ ನಾನರಿಯನು ದೇವಾ ನಾನರಿಯನು.
ಸಮಯ ಮಂಚ ಸಮಯವು ಇದು ದೊಂಗತನ ಕೇಸೆ ಈ ಮಂಚ ಸಮಯವು ನನ್ನ ಸಮಯ ನನ್ನ ಸಮಯ ನನ್ನ ಸಮಯವು ಇದು ತಿರುಡು ವೇಳೆ ಕೊಂಡದ ನನ್ನ ಸಮಯವು ಪೊಲೀಸರು ಒಂದಕ್ಕೆ ಪೊಲೀಸರು ಒಂದಕ್ಕೆ ವಕೀಲ ಕೂತುಡುವೆ ತಪ್ಪೇದಾರು ಒಂದಕ್ಕೆ ಕಠಿಣ ಕೂತುಡುವೆ ಪೊಲೀಸರು ಒಂದಕ್ಕೆ ವಕೀಲ ಕೂತುಡುವೆ ತಪ್ಪೇದಾರು ಒಂದಕ್ಕೆ ಕಠಿಣ ಕೂತುಡುವೆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಇದು ಕಳ್ಳತನ ಮಾಡಲಿಕ್ಕೆ ಒಳ್ಳೆ ಸಮಯವು ದಾರಿಕೋರರನ್ನು ಹಿಡಿದು ಸುಲಿಗೆ ಮಾಡುವೆ ಜಂಬದಿಂದ ಕಾಡಿನಲ್ಲಿ ಮೆರೆದು ಹಾಡುವೆ ದಾರಿಕೋರರನ್ನು ಹಿಡಿದು ಸುಲಿಗೆ ಮಾಡುವೆ ಜಂಬದಿಂದ ಕಾಡಿನಲ್ಲಿ ಮೆರೆದು ಹಾಡುವೆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಇದು ಕಳ್ಳತನ ಮಾಡಲಿಕ್ಕೆ ಒಳ್ಳೆ ಸಮಯವು ಒಳ್ಳೆ ಸಮಯವು ಒಳ್ಳೆ ಸಮಯವು ಪೊಲೀಸ್ ತಪ್ಪುದೇ ಹೇಳ್ತೇನ್ ಬುದ್ಧಿ ತಾವು ಕೇಳ್ಬೇಕು ಬುದ್ಧಿ ತಂಪಾದ ಮೇಲೆ ಬಿದ್ಬಿಟ್ಟು ಹೇಳ್ತೇನ್ ಬುದ್ಧಿ ಬುದ್ಧಿ ಹೇಳ್ತೇನ್ ಬುದ್ಧಿ ತಾವು ಕೇಳ್ಬೇಕು ಬುದ್ಧಿ ತಂಪಾದ ಮೇಲೆ ಬಿದ್ಬಿಟ್ಟು ಹೇಳ್ತೇನ್ ಬುದ್ಧಿ ಅಲ್ಲಿ ಅವನಿಗೆ ಬುದ್ಧಿಯ ಬುದ್ಧಿ ಅಲ್ಲಿ ಅವನಿಗಿದ್ದು ಮುದುಕಿಯ ಬುದ್ಧಿ ಹೆಜ್ಜೆನ ಇಟ್ಟಂಗೆ ಹೋಯ್ ಹೆಜ್ಜೆನ ಇಟ್ಟಂಗೆ ಎದ್ಬಿಟ್ಲು ಬುದ್ಧಿ ಅವ್ರು ಜೋರಾಗಿ ಗಲಾಟೆ ಮಾಡ್ಬಿಟ್ಲು ಬುದ್ಧಿ 2 ವರ್ಷನೂ ದೊಡ್ಡ ಮಂದಿ ಕಳ್ಸ್ಬಿಟ್ಲು ಬುದ್ಧಿ ಹೇಳ್ತೇನ್ ಬುದ್ಧಿ ತಾವು ಕೇಳ್ಬೇಕು ಬುದ್ಧಿ ತಮ್ಮ ಪಾದದ ಮೇಲೆ ಬಿದ್ಬಿಟ್ಟು ಹೇಳ್ತೇನ್ ಬುದ್ಧಿ ಪೊಲೀಸ್ ಬುದ್ಧಿ ಬುದ್ಧಿ ನಾನು ವಿಸಾರಾವಸಿ ಹೇಳ್ತೀನಿ ತುಸ್ ಕೇಳಿ ಒಂದ್ ದಿವ್ಸ ರೋಡ್ನಾಗ ನಡ್ಕೊಂಡ್ ಬರ್ತಾ 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 ಇದ್ರೆ ಬುದ್ಧಿ ದೊಡ್ಡ ಮಾಡಿ ಕಂಡೆ ಕನ್ನ ಕೊರ್ದೆ ಒಳಗ್ ತೂರ್ದೆ ಬುದ್ಧಿ ಅಬೋ 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 ಆ ದುಡ್ಡು ಆ ಕಾಸು ಆ ಬಂಗಾರ ನನ್ನ ಜೀವನದಾಗೇ ಕಂಡಿಲ್ಲ ಬುದ್ಧಿ ಎಲ್ಲ ಬಾಚಿ ಚೀಲ್ದಾಗ ತುರುಕಿ ಗಂಟು ಕಟ್ಟಿ ತೆಗಿಲ ಮೇಲೆ ಹಾಕ್ಕೊಂಡು ಬರ್ತಾ 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 ಇದ್ರೆ ಹಾಳ್ಮುಂಡಿ ಎಲ್ಲಿ ಬದುಕಿದ್ರು ನಾ ಬೇರೆ ಬಂದ್ ತಬ್ಕೊಂಬಿಟ್ಲು ಬುದ್ಧಿ ಬಡ್ಕೊಂಬಿಟ್ಲು ಬುದ್ಧಿ ಲವ 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 ಬಡ್ಕೊಂಬಿಟ್ಲು ಬುದ್ಧಿ ಬಂದ್ಬಿಟ್ರು ಬುದ್ಧಿ ಬಂದ್ಬಿಟ್ರು ಬುದ್ಧಿ ಯಾರಂತೀರಾ ಸಿಪಾಯಿಗಳು 8-4 12 ಜನ ಬಂದ್ಬಿಟ್ರು ಬುದ್ಧಿ ನಾನು ಅವ್ರು ಸುಮ್ಮನೆ ಬಿಟ್ಟೇನಾ ಒಬ್ಬೊಬ್ಬರನ್ನೇ ಪಡ 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 ಜಾಬ್ ಬಿಡಿ ಏನ್ ಜಾಸ್ತಿ ಬಿಡಿಲ್ಲ ಬುದ್ಧಿ ತಗೊಂಡೋಗಿ 2 ವರ್ಷ ಶರ್ಮನೆ ತಳ್ಳೇ ಬಿಟ್ರು ಬುದ್ಧಿ ಇನ್ನೇನು ಮಾಡೋದು ಅನ್ಬಿಟ್ಟು ಶರ್ಮನೆ ಹಿಂಗೆ ಕುತ್ಕೊಂಡಿದ್ದೆ ಬುದ್ಧಿ ಯಾರೋ ಪುಣ್ಯಾತ್ಮ ಬೀಡಿ ಹೊಡ್ಕೊಂಡು ಬರ್ತಾ ಇದ್ದ ಬುದ್ಧಿ ಅದು ಯಾವ ಬಿಡಿ ಅಂತೀರಾ ಮಂಗಳೂರು ಗಣೇಶ ಬಿಡಿ ಬುದ್ಧಿ ಯಜಮಾನ್ರೇ ಬನ್ನಿ ಇಲ್ಲಿ ಎಂದೆ ಪುಣ್ಯಾತ್ಮ ಬಂದ ಬುದ್ಧಿ ಒಂದು ಬೀಡಿ ಕೊಡಿ ಸ್ವಾಮಿ ಎಂದೆ ಕೊಟ್ಟ ಬುದ್ಧಿ ಬೆಂಕಿ ಬಟ್ಟಿ ಕೇಳ್ದೆ ಕೊಟ್ಟ ಬುದ್ಧಿ ಬುದ್ಧಿ ಬೀಡಿ ಹಚ್ಚಿ ಬೆಂಕಿ ಕಡ್ಡಿ ಕೆರೆದು 2 ದಮ್ಮು ಎಳ್ದು ಬಿಟ್ಟೆ ಬುದ್ಧಿ ಒಳಿತು ಬುದ್ಧಿ ಏನಂತೀರಾ ಪಿಲಾನು ಬುದ್ಧಿ ಪಿಲಾನು ಬುದ್ಧಿ ಕಿಂಡಿ ಕೊಯ್ದೆ ತೆಗೆದು ಟಂಗಾದ ಬುದ್ಧಿ ಅಲ್ಲಿ ಕಿತ್ತು ನನ್ನ ಓಟ ಇಲ್ಲಿ ನನ್ನ ಹೆಂಡತಿ ನೋಟ ಅದೆಲ್ಲ ಇರ್ಲಿ
ಈ ಕಣಿವೆ ದಾರಿಯಾಗ ನನ್ನ ಹೆಂಡ್ರನ್ನ ಬಿಟ್ಟು ಹೋಗಿದ್ನಿ. ಎಲ್ಲವಳು ಏನು ಮಾಡ್ತಾವಳು ಆಗ್ಲಿ, ಒಂದಪ್ಪ ಕೂಗ್ ನೋಡ್ತೀನಿ. ಹೇ ಎಲ್ಲೇ ಈ ಕಣಿವೆಯಾಗ ನನ್ನ ಕಾಡು ಕೊರಮ ಎಲ್ಲಣ್ಣ ಅಂತ ಕರೀತಾರೆ. ನನ್ನ ಹೆಂಡ್ರನ್ನ ಕಾಡು ಕೊರಮರ ಎಲ್ಲಮ್ಮ ಅಂತ ಕರೀತಾರೆ. ಅಪ್ಪಿ ತಪ್ಪಿ ಯಾರಾದ್ರೂ ಕಳ್ಳ ಕಳ್ಳಿ ಅಂತ ಕರಿಬೇಕು, ಅವ್ರ ಬುಳ್ಳೆಗೆ ಒಂದೇ ಅದೆಲ್ಲ ಇರ್ಲಿ. ಇನ್ನೂ ನನ್ನ ಹೆಂಡ್ರು ಬಂದಿಲ್ವಲ್ಲ, ಆಗ್ಲಿ ಇನ್ನೂ ಒಂದಪ್ಪ ಕೂಗ್ ನೋಡೋಣ. ಓ ಎಲ್ಲೇ ನೋಡ್ದ್ಯಾ, ಇವ್ರು ಸುಪ್ಪ ಕೂಗ್ತಾ ಕೂಗ್ತಾ ಇದ್ರೂ ಮಾತನಾಡ್ತಾನೆ ಇಲ್ವಲ್ಲ. ಆಗ್ಲಿ ಇನ್ನೂ ಒಂದಪ್ಪ ಕೂಗ್ ನೋಡ್ತೀನಿ, ಆಮೇಲೆ ಮಾತಾಡ್ತೀನಿ ಅವಳಿಗೆ. ಓ ಎಲ್ಲೇ ಅಯ್ಯೋ 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 ಮೂದೇವಿ ಮುಂಡೆಗೆ ಏನು ಒಂದೊಂದು ಕಪ್ಪೆ ಬರ್ಕೊಂಡಂಗೆ ಏನ್ ನನ್ ರನ್ನ ಹೆಂಗ್ ಬಂದವನಪ್ಪ, ತಿಕ್ಕಲ್ ಮುನ್ಸ್ವಾಮಿ ಬಂದಂಗ್ ಬಂದವನ. ಮಾನ ಮರ್ಯಾದೆ ಗಂಟು ಲೇ ಗಂಡನ ಬಯ್ಯ ಮಾತುಗಳೇನೆ ಅವು. ಇದೇನೆ ನೀನ್ ಕಲ್ತಿರೋ ಸಂಸ್ಕಾರ, ಇದೇನೆ ನೀನ್ ಮನೆಗೆ ಹೇಳ್ಕೊಟ್ಟಿರೋದು ನಿನ್ ಕಲೆನ ಚಿನ್ನ. ಮೂದೇವಿ ಮುಂಡೆದೆ, ಮಾನ ಇಲ್ಲ ಮಾನ. ರೆಟ್ಟೆಗತ್ರ ಮೀಸೆ ಇಟ್ಕೊಂಡು ಕಟ್ಕೊಂಡಿರೋ ಹೆಂಡತಿನ ಎಲ್ಲಿ ಬಿಟ್ಟೋಗಿದ್ದೆ ಅಂತ. ಗುಡ್ಸ್ಲಾ ಬಿಟ್ಟೋಗಿದ್ದಿ ಅಂತ. ಎಲ್ಲಿ ಗುಡ್ಸ್ಲಾ ಬಿಟ್ಟೋಗಿದ್ದಿ ಅಂತ. ನಿನ್ನ ಮಗಕ್ ಮಕ್ಕಳಿ ಎತ್ತ ನಿಮ್ಮ ಅವನ್ ಕೋಣೆ ಇಲ್ಲಿ ಬಿಟ್ಟೋಗಿದ್ದಿ ಅಂತ ಹೇಳು. ಲೇ ನಮ್ಮ ಅವನ್ ಕೋಣೆ ಅಲ್ಲ ಲೇ, ನನ್ನ ಕೋಣೆ. ನಿನ್ ಕೋಣೆನಾ? ಮೂದೇವಿ ಮುಂಡೆದೆ ಬಾ ಬೇಗ ಮೋಹನ, ನಿನಕ್ಕೇನ್ ಕಡಿಮೆ ಇಲ್ಲ ಮೂದೇವಿ. ಸುಂದರಾಕಾರ ನೋಡಿ ಮಧುಪಾನದಲ್ಲಿ ಮಿಂದು ಪ್ರತಿ ಕ್ರೀಡೆಯಲ್ಲಿ ಬಂದು ಈ ಕಣಿವೆ ದಾರಿ ನೋಡಿ ಸಡಗರದಿ ನಾನು ಬಂದು ಈ ಕಣಿವೆ ದಾರಿ ನೋಡಿ ಸಡಗರದಿ ನಾನು ಬಂದು ಬಾ ಬೇಗ ಮೋಹನಾಗಿ
ಈ ಸುಂದರಾಕಾರ ನೋಡಿ ಬಾ ಬೇಗ ಮೋಹನಾಗಿ. ಪದ ಚೆನ್ನಾಗಿತ್ತೇನೆ ಚಿನ್ನ. ನಿಂದು ಸುಂದರ ಮುಖ, ಮೂತಿ ನೋಡು, ಈರುಳ್ಳಿ ಖಾರ ನೋಡು, ಮೂದೇವಿ ಮುಖ ನೋಡು ಹೆಂಗೈತೆ, ಒಳ್ಳೆ ಎಮ್ಮೆ ತಿಮ್ಮಣ್ಣ ತರ. ಅಲ್ಲ, ಈ ಕೂದ್ಲೇನು, ನಿನ್ನ ಅವತಾರ ಏನು, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂತಾರೆ ನಿನ್ನ? ಯಾರೇನಾದ್ರು ಅನ್ಕೊಂಡ್ಲಿ, ನೀನೇನ್ ಅನ್ಕೊಂಡೆ ಹೇಳು. ನಾನಾ ಅನ್ಕೊಂಡೆ ಏನಂತ? ಅದೆಲ್ಲ ಇಲ್ಲಿ ಚಿನ್ನ. ಹ, ನಾನು ಹ, ನೀನ್ ಬಿಟ್ಟೋದಾಗ ಹೌದು ರಸಪುರಿ ಹಣ್ಣಿದ್ದಂಗಿದ್ದೆ. ಹೌದ್ ಮಾವ. ಇವಾಗ ಬಂದಾಗ ಬೂತ್ ಕುಣ್ಕೆ ಹಣ್ಣಾದಂಗ ಆಗ್ಬಿಟ್ಟಿದೀಯ. ಹೌದಾ? ಅದೇಂಗೇನ ಚಿನ್ನ? ಹೇಳ್ಲಾ? ಹೇಳಿ. ಹೇಳ್ಲಾ? ಹೇಳಿ. ನಿಂಗ್ ಬೇಜಾರಾಗಲ್ಲ ಏ ಇಲ್ಲ ಹೇಳಿ. ನಿಲ್ದಾಗ ತಬ್ಲಾ ಮೇಷ್ಟ್ರ ಏನೇ ಎಲ್ಲಿ ನೀನ್ ಬಾರಿ ಇಲ್ಲಿ ಅಂದ ಮಾವ. ಏ ಅಲ್ಲಿ ಕತ್ತಿ ಮಡಗಿದ್ದೀನಿ ಕೊಡ್ರಪ್ಪ ಆಯ್ತಾ? ಏ ಕೊಡ್ರಿ ಕತ್ತಿ. ಮಾವ ಬಂದೆ ಚಿನ್ನ. ಬಾಯ್ಲಿ ಬರ್ತೀನಿ ಚಿನ್ನ. ಅಯ್ಯೋ ಏ ಕತ್ತಿ ಕೊಡ್ರಪ್ಪ. ಅಯ್ಯೋ ಅವ್ರು ಅಷ್ಟೊಂದೇ ಕೊಡಲ್ಲ ಆಸೆ ಮಾವ. ಅವ್ರ್ಗ. ಕೊಡಲ್ಲ ಅವ್ರು. ಏ ಕೊಡ್ತಾರ ಚಿನ್ನ. ಕೊಡಲ್ಲ. ನನ್ ಕಂಡ್ರು ಭಯ ಐತೆ ಅವ್ರಕ. ನನಗೆ ಭಯ ಇಲ್ಲ, ಕೊಡ್ತಾರೆ. ಅವ್ರಿಗೆ ಭಯ ಇರುತ್ತೆ. ಬಾಯ್ಲಿ. ಇವಾಗ ಹೇಳಿ ಚಿನ್ನ. ತಬಲಾ ಮೇಷ್ಟ್ರು, ಸೋಲೆಕ್ಸ್ ಮೇಷ್ಟ್ರು ಬಾರೆ ಇಲ್ಲಿ ಎಂದ. ಬಂದ. ಹಾ. ಆಮೇಲೆ ಏನಕ್ಕೆ ಅಂತ ಕೇಳು. ಹೇಳು. ಹೇಳ ಹೇಳು. ಪಾಪ ನನ್ ಗಂಡ ಹೋಗಿ ಇಷ್ಟು ದಿನ ಆಯ್ತು, ಏನ್ ತಿಂದೆ ಏನ್ ಉಂಡದೆ ಅಂತ ಕೇಳಿದ್ರು. ಅಣ್ಣ ಕೂಳಿ ಕಂಬಳ ಮಾಡಕ್ ನನ್ ಕೈಲಿ ಆಗಲ್ಲ, ಏನಾದ್ರೂ ಹೊಸ ಕೆಲ್ಸ ಹೇಳ್ರಿ ಅಂದೆ. ನಾವೆಲ್ಲೆಲ್ಲಿ ಹೊಡಿತೀವ, ನೀನ್ ಅಲ್ಲಿ ಬಾ ಅಂದ್ರು. ಅಷ್ಟೇನೆ. ಕಿವಿ ಕೇಳಿಸಿಲ್ಲ? ಇಲ್ಲ ಚಿನ್ನ, ಕಿವುಡು. ಬಡ್ಕೊಂಡ್ ನನ್ ಬಾಯೇ ಬಿದ್ದೋಗ್ಬಿಟ್ಟೆ. ಬಡ್ಕೊಂಬಕ್ ಚಿನ್ನ. ನೀನು ಎಷ್ಟೋ ದಿನ ಆದ್ಮೇಲೆ ಬಂದಿದ್ದೀನಿ ನಾನು. ಹೌದಾ? ಬಡ್ಕಂತ ಇರ್ಬೇಕು, ನಾನು ಕೇಳ್ತಾ ಇರ್ಬೇಕು. ದೇವಿ ಮುಂಡೆದಿ ಏನಕ್ಕೆ ಅಂತ ಕೇಳು. ಹೇಳು. ನಾನ್ ತಬ್ಲಾ ಹೊಡಿತೀನಿ, ನೀನ್ ಡ್ಯಾನ್ಸ್ ಆಡು ಅಂದ. ಆಡ್ದೆ. ಅದು ಕೆಲ್ಸ ತಾನೆ. ಕತ್ತಿ ಮೊಂಡಾಗಿದೆ, ಹೊಸಿತೀನಿ ನೀರು. ಮಾವ ಕಾಸು ಕೊಡ್ತಾರೆ ಅಂದ್ರು ಮಾವ. ಕತ್ತಿ ಮೊಂಡ ಬಿಡದಿರಿ. ಅಯ್ಯೋ ಅಯ್ಯೋ ಮೂದೇವಿ ಮುಂಡೆದೆ, ಅಲ್ಲಿ ಬಿಸಾಕು ಬಾ. ಹೇಳಿದ್ ಮತ್ತೆ ಏನ ಚಿನ್ನ? ಇದಕ್ಕೆ ಏನ್ ಚೂಪ ಆಗಿಲ್ಲ. ಆಗಿಲ್ಲ ಆಗಿಲ್ಲ. ಬಿಸಾಕು. ಆಗಿದ್ರೆ ಇತ್ತಿನಕ. ಅಲ್ಲ ಮಾವ, ಏ ಚಿನ್ನ, ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ಅಕ್ಕಪಕ್ಕದವರು ರಾಮಕ್ಕನು, ಭೀಮಕ್ಕನು, ಎಲ್ಲಮ್ಮನು, ಯಾರ್ಯಾರು ಎಲ್ಲೆಲ್ಲಿದ್ದೀರಮ್ಮ? ರಾಮಕ್ಕನು, ಭೀಮಕ್ಕನು, ಎಲ್ಲಕ್ಕನು ದೇವಿ ಕಾಣಿಸ್ತದೆ ಇಲ್ಲಲ್ಲಮ್ಮ? ಅವ್ರು ಕಾಣಿಸಲ್ಲ ಇವಾಗ. ಹೇಳಿ ಚಿನ್ನ. ಬೆಳಗ್ಗೆ ಕಾಣಿಸ್ತಾರೆ ಬಾ. ಹೇಳಿ. ಏನು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ. 6 ವರ್ಷ ಆಗೈತ್ ಕಣವ್ವ ಅಂದೆ. ಅಲ್ಲ ನೀನ್ ಮಾನ ಮರ್ಯಾದೆ ಐತೇನೆ ಹೆಂಗ್ಸೇ ಅಂತ ಕೇಳಿದ್ರು. ಕಳ್ಳನ್ ಗೆಲ್ಲೇ ಇರ್ತದೆ ಮಾನ ಮರ್ಯಾದೆ. ನನಗ್ ಕೇಳಿದ್ರು ಮೂದೇವಿ ಕಿವುಡು ಮುಂಡೆದೆ. ನೀನ್ ಕಿತ್ತ ಮಾನ ಮರ್ಯಾದೆ? ಏನ್ ಮಾಡ್ಲಿ ನೀನ್ ಹೆಂಗ ಅವ್ನ ಮಾತು ಕೇಳ್ದೆ? ಯಾರ ಮಾತು? ಮಾನ ಮರ್ದಿದ್ನ ನೀನ್. ಅವ್ರು ಹೇಳಿದ್ ಮತ್ ಕೇಳ. ಹೇಳಿ. ಇಷ್ಟು ವರ್ಷ ಆದ್ರೂ ನಿನ್ ಹೊಟ್ಟೆಯಲ್ಲಿ ಒಂದ್ ಇಲಿ ಮರಿ, ಒಂದು ಬೆಕ್ಕು ಮರಿ, ಒಂದ್ ತಿಗಣೆ ಮರಿನೂ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರು. ನನಗೆ ಹೆಂಗಿರ್ಬೇಕು ಹೇಳಮ್ಮ. ಅಯ್ಯೋ ನಾನು ಇಲಿ ಮರಿ ಹೇಳಕ್ ಇಲಿ ಅಲ್ಲ, ತಿಗ್ನೆ ಮರಿ ಹೇಳಕ್ ತಿಗ್ನೆ ಅಲ್ಲ. ಆಮೇಲೆ ಇನ್ನೊಂದೇನ್ ಹೇಳ್ದೆ ನೀನು? ಬೆಕ್ಕು ಮರಿ ಹೇಳಕ್ ಬೆಕ್ಕಲ್ಲ, ನಾನು ಮುನ್ಸ್ಲು ಅಂತ ಹೇಳ್ಬೇಕಾಗಿತ್ತು. ನೀನು ಬುದ್ಧಿಲ್ಲ ನನ್ ಚಿನ್ನ. ಹೌದಾ? ನಿನ್ ಮನುಷ್ಯನ ಒಳ್ಳೆ ಕಾಡ್ ಮನುಷ್ಯ ಇದ್ದಂಗೈತೆ. ಆ ಕೂದ್ಲು ನೋಡು, ಆ ಕೂದ್ಲು ಅಯ್ಯಪ್ಪ ಎಷ್ಟ್ ದಿನ ಆಗೈತಪ್ಪ ಈ ತಲೆ ಬೋಡ್ಸ್ಕೊಂಡು. ತಲೆ ತುಂಬಾ ಕೂದ್ಲು. ಹೋಗ್ಲಿ ಸ್ನಾನ ಮಾಡಿ ಎಷ್ಟ್ ದಿನ ಆಯ್ತು ಮಾರಯ್ಯ. ಹಂಗಂದ್ರೆ ಏನ್ ಚಿನ್ನ? ಹಂಗಂದ್ರೆ ಏನ್ ಚಿನ್ನ? ನಿನ್ ತಲೆ ಮೇಲೆ ಮಕ್ಳು ಯಾಕ? ಸ್ನಾನ ಅಂದ್ರೆ ಏನ್ ಚಿನ್ನ? ನೀರಕ್ಕೆ ನಿನ್ ತಲೆ ಮೇಲೆ ಮುಳುಗಿಸ್ಕೊಳ್ಳೋದು. ಅಟ್ ನಡಿ. ಎಲ್ಲಿಗೆ? ಸ್ನಾನ ಮಾಡಿಸ್ ನಡಿ. ನಿನಗೆ? ಹೌದು. ಅಯ್ಯೋ ಮೂದೇವಿ ಮುಂಡೆದೆ, ರೆಟ್ಟೆ ಗಾತ್ರ ಮೀಸೆ ಇಟ್ಕೊಂಡಿದ್ಯಾ, ನಾನ್ ಮಾಡಿಸ್ಬೇಕಾ? ಏ ಚಿನ್ನ, ಅದೆಲ್ಲ ಇರ್ಲಿ. ತುಂಬಾ ದೂರಿಂದ ನೀನ್ ನೋಡ್ಬೇಕಂತ ಆಸೆಯಿಂದ ಬಂದ್ಬಿಟ್ಟಿದೀನಿ. ದೂರದಿಂದ ತುಂಬಾ ಹೊಟ್ಟಿಸ್ತದೆ. ಹೋಗಿ ತಿಂಡಿ ತಗೊಂಬ. ತಿಂಡಿನ ಏನೈತೆ? ತಿಂಡಾನೋ ಇಲ್ಲ? ಏನಿದೆ ಅದೇ ತಗೊಂಬರಗೆ. ಅಲ್ಲ ಮಾವ, ಮನೇಲಿ ಸೊಪ್ಪಿಲ್ಲ, ರಾಗಿ ಕಾಳಿಲ್ಲ, ಉಪ್ಪಿಲ್ಲ, ಧನಿಯಾ ಇಲ್ಲ, ಏನ್ ತಂದು ಕುಕ್ಕರ್ಸ್ಲಿ ಮೂದೇವಿ ಮುಂಡೆದಕ್ಕೆ? ಏನಿದೆ ತಗೊಂಬರಗೆ. ಏನಾಯ್ತು? ಸರಿ ಸರಿ ಬಾ ಮಾವ, ಬೈಲ್ ಕುತ್ಕೋ. ಇಲ್ಲಿ ಕುತ್ಕೊಂಬಕ್ಕ? ಕುತ್ಕೋ, ತಿಂಡಿ ಕೊಡ್ತೀನಿ ಕುತ್ಕೋ. ತಿಂಡಿ ಕೇಳಿದ್ಯಲ್ಲ, ಏನ್ ಕೊಡ್ತೀಯೋ ಏನಿಲ್ಲೋ. ತಗಿ ಬಾಯ್. ಪಾಪ ತುಂಬಾ ವರ್ಷ ಆದ್ಮೇಲೆ ಬಂದವ್ರೆ ನಮ್ಮ ಯಜಮಾನಪ್ಪ, ನಾನೇ ಉಂಡಿಸ್ತೀನಿ. ಮಾವ ತಗಿ ಬಾಯಿ. ತೆಗಿಬೇಕ ಚಿನ್ನ? ಆನ್ ಅನ್ಬೇಕ ಚಿನ್ನ? ಆಂದಿಲ್ಲ ಅಂದ್ರೆ ನೆಲ್ಲಿಕ್ಲಿ. ತಗಿ ಬಾಯಿ. ಆನ್ ಮೇಲೆ ತಗಿ. ನೀನ್ ಹೇಳಿದೆ ಚಿನ್ನ. ನಾನು ತಿನ್ನಿಸ್ತೀನಿ. ತಿನ್ನಿಸ್ತೀಯ? ನೀನ್ ಬಾಯಿ ತಗಿ. ಎಗ್ಗಣ ಮರಿನೂ ಹುಟ್ಟಲ್ಲ, ಮಾವ ಇಲಿ ಮರಿನೂ ಹುಟ್ಟಲ್ಲ, ನಿಧಾನ. ಬೆಕ್ಕು ಮರಿನೂ ಹುಟ್ಟಲ್ಲ. ನಿಂಗೆ ಹೋಗಿ ನಿಧಾನಕ್ಕೆ ತಿನ್ನು ಮೂದೇವಿ. ಬಲೆ ಆತ್ರ ಈ ಮೂದೇವಿ ಮುಂಡೆದಕ್ಕೆ. ತಗಿ ಬಾಯಿ.
ಬಿಕ್ಕಳಿಕೆ ಬಂದ್ಬಿಡ್ತೀನಿ ನಿಧಾನ ನುಂಗು ತಗಿ. ನೀನ್ ತಿನ್ಕೆ ನಾನು ತಿನ್ಸಲ್ಲ ಅಂತ ನಂಗೆ ಗೊತ್ತು. ಹೊಟ್ಟೆ ತುಂಬ್ತಾ? ಇಲ್ಲ ಮುಟ್ ನೋಡು. ಸಾಕ್ಬಿಡು, ಹೊಟ್ಟೆ ತುಂಬೈತೆ. ಎಷ್ಟು ತುಂಬಿಸ್ಲಿ, ನನ್ನ ಹೊಟ್ಟೆನೇ ಬಂದಿಲ್ಲ. ಅಲ್ಲಮ್ಮ, ಹೊಟ್ಟೆ ತುಂಬಿಸಿ ಏನ್ ಪ್ರಯೋಜನ? ರಾಮಕ್ಕ ದಾಸಕ್ಕ ಭೀಮಕ್ಕ ಅಂತ ಹೇಳ್ತಾ ಇಲ್ಲಿ ಕೇಳಿಸ್ಕೇಳ್ರಿ. ನಿಮ್ ಗಣ್ಣೋರ್ ನೀವ್ ಹಿಂಗೆ ಮಾಡ್ರಿ, ಮಕ್ಳಾತವ ನಾನು ಡಜನ್ ನಿಮ್ಗೆ. ಅಯ್ಯಯ್ಯೋ ಮೂದೇವಿ ಮುಂಡೆದೆ, ನಾನು ಹೊಟ್ಟೆ ಬರ್ಸಕ್ ಹೋಗ್ತಾ ಇಲ್ಲ, ನೀನು ಹೊಟ್ಟೆ ತುಂಬ್ಸಕ್ ನಾನೇನ್ ಗ್ರಾಚಾರ ಹಿಡ್ದೈತಾ? ಏ ನನಗ್ ತುಂಬಿಸಲ್ಲ, ನಾನು ಹಿಂಗ್ ತುಂಬಿಸೋದು. 6 ವರ್ಷದಿಂದ ತುಂಬಿಸಿ ಹಿಂಗ ಆಗ್ಬಿಟ್ಟಿರೋದು. ಅಲ್ಲ ಚಿನ್ನ, 2 ದಿನ ಮನೆಗಿದ್ರೆ 3 ವರ್ಷ ಜೈಲಾಗಿರ್ತೀನಿ. ಅದು ಎಲ್ಲಿಂದಲೇ ಆತವ ಮಕ್ಕಳು. ಹೌದಾ? ಹೌದು. ಅದಕ್ಕೆ ಮೂದೇವಿ ಮುಂಡೆದೆ ಏನಾದ್ರು ಕೂಲಿ ಕಂಬಳ ಮಾಡು ಅಂತ. ಏ ನನ್ ಚಿನ್ನ, ನೀನ್ ಇಷ್ಟ ಹೇಳ್ತಾ ಇದ್ದೆ ಅಂದ್ಮೇಲೆ, ಇಷ್ಟು ಇದ್ ಮಾಡ್ತಿದ್ದೆ ಅಂದ್ಮೇಲೆ, ರಾಮಕ್ಕನ್ಕ ಭೀಮಕ್ಕನ್ಕ ಎಲ್ಲಕ್ಕನ್ ಕೇಳ್ಬಿಡು. 1 ವರ್ಷಗಡೆ 1 ಡಜನ್ ಮಕ್ಳು ಮಾಡ್ಬಿಡ ಹೋಗಿ ಚಿನ್ನ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಬಾಯಿಗೆ ಇಟ್ಟಾಕ ನೀನ್ ಏನ್ ಬಂದಿರೋದು? ಏ ಚಿನ್ನ, ತಮ್ಮಂಗೀರಾಕಿ ನಾನೇ, ಕಳ್ಳರಿಗೆ ಸುಳ್ಳರಿಗೆ ತಮ್ಮಂಗೀರಾಕಿ ನಾನೇ ಚಿನ್ನ. ತಮ್ಮಂಗೀರಾಕಿ ನಾನೇ, ಕಳ್ಳರಿಗೆ ಸುಳ್ಳರಿಗೆ ತಮ್ಮಂಗೀರಾಕಿ ನಾನೇ. ಹಳ್ಳಿ ಪಳ್ಳಿಗಳಲ್ಲ ಕೊಳ್ಳೆಯ ಹೊಡ್ಕೊಂಡು ದಿಲ್ಲಿವರೆಗೆ ಹೋಗಿದ್ದ ಕಳ್ಳಬಡ್ಡಿ ಮಗನ ತಮ್ಮಂಗೀರಾಕಿ ನಾನೇ, ಕಳ್ಳರಿಗೆ ಸುಳ್ಳರಿಗೆ ತಮ್ಮಂಗೀರಾಕಿ ನಾನೇ. ಹಳ್ಳಿ ಪಳ್ಳಿಗಳಲ್ಲ ಕೊಳ್ಳೆಯ ಹೊಡ್ಕೊಂಡ್ಕಿನ ದಿಲ್ಲಿವರೆಗೆ ಹೋಗಿದ್ದ ಕಳ್ಳಬಡ್ಡಿ ಮಗನ ತಮ್ಮಂಗೀರಾಕಿ ನಾನೇ, ಕಳ್ಳರಿಗೆ ಸುಳ್ಳರಿಗೆ ತಮ್ಮಂಗೀರಾಕಿ ನಾನೇ. ಚೆನ್ನಾಗಿದ್ದೇನೆ. ಪದೇ ಪದೇ ನನ್ನ ಮಕ್ಕ ಬಗ್ಗೆ ಯಾಕೆ ಮಾತಾಡ್ತೀಯ? ಏನಾಗಿದೆ ನನ್ನ ಮಕ್ಕಕ್ಕೆ? ಮೆಚ್ಚವರೇ ಸೊಲ್ಯೂಷನ್ ಹಾಕಿ. ಚಿನ್ನ ಅದೆಲ್ಲ ಇರ್ಲಿ, ಈ ಕೋಗಿಲೆ ಗಾನವನ್ನು ನೋಡು, ಈ ಕೋಗಿಲೆ ಗಾನವನ್ನು ನೋಡು, ಆ ನವಿಲಿನ ನಾಟ್ಯ ನೋಡು. ಈ ಸಂತೋಷ ಸಮಯದಲ್ಲಿ ನಾನು ನೀನು ನೀನು ನಾನು ಒದಾಡ್ಕೊಂಡು ಹೋಗ್ತಾ ಇದ್ರೆ ಬೋ ಸೊಗಸಾಗಿರ್ತದೆ ಕಣೆ. ಹೌದು, ನಾವ್ ಮಾಡಿದ್ರೆ ಅದಕ್ಕೆಲ್ಲನೆ. ಓ ಎಲ್ಲಿ ನೋಡೆ ವನದಾನಂದವ ವನದಾನಂದವ ವನದಾನಂದವ. ವನದಾನಂದವ ವನದಾನಂದವ ವನದಾನಂದವ. ಅದಿರ್ಲಿ, ನಮ್ ಮದ್ವೆಗೆ ಎಷ್ಟು ವರ್ಷ ಆಯ್ತು ಹೇಳ? ನನಗ್ ನೆನಪಿಲ್ಲ ಕಣೆ, ನೀನ್ ಹೇಳಿದ್ರು ನೆನ್ಪು ಮಾಡಿಕೊಂತೀನಿ. ಹೆಂಡ್ತಿನೇ ನೆನಪಿರಲ್ಲ. ಕೇಳಿಸ್ಕೊಂಡ್ರಮ್ಮ ಯಾರಾದ್ರೂ? ಯಾರು ಕೇಳಿಸ್ಕೊಂಬೇಡ್ರಮ್ಮ. ಕೇಳಿಸ್ಕೊಂಡ್ರೆ ಬೆಳಗ್ಗೆಗಿರುತ್ತೆ. ಏನ್ ಚಿನ್ನ ಬೆಳಿಗ್ಗೆ ಕತೆ? ಏನ್ ಕತೆ ಚಿನ್ನ? ಪಾಪ ಹೆಂಡ್ತಿನೇ ಮರ್ತೋಗ್ಬಿಟ್ಟೈತೆ. ಜ್ಞಾಪಕ ಇರುತ್ತಾ? ಮದುವೆ ಆಗಿದ್ದ ದಿನ ಮರ್ತಿದ್ದೀನಿ. ಹೌದಾ? ಹೆಂಡ್ತಿನ ಮರ್ತಿಲ್ಲ. ಹೌದಾ? ಹೌದು. ಅವತ್ತು ಕೋಣ ಇಲ್ಲಿ ಆಡಿದ್ದು ಯಾವ್ದೇ?
ಆ ನೀವು ಅವತ್ತು ನಮ್ಮ ಮದುವೆ ಆಗಿದ್ದ ದಿನ ಕೋಡೆಯಲ್ಲಿ ಆಡ್ದಲ್ಲ. ಹೌದೌದು. ಇವಾಗ ಜ್ಞಾಪಕ ಬಂತ? ಏನೋ ಒಂಚೂರು ಬರ್ತಾ ಇವಾಗ ಇಂಥದೆಲ್ಲ ಚೆನ್ನಾಗಿ ಬರ್ತದೆ ಮೂದೇವಿ ಮುಂಡೆದಕ್ಕೆ. ನಾನು ಆಡ್ಲಾ? ಆಡೆ. ಏನ್ ಸಂತೋಷನೋ ಅಮ್ಕೊಂಡ್ ಹೋಗ್ಬಿಟ್ಟೈತೆ. ಈ ಲೋಕದಾಗ ಎಂತಿ ಆಡಿದ್ರೆ ಯಾರಪ್ಪ ದುಃಖ ಪಡೋರು? ಯಾರಾದ್ರೂ ಇದ್ರೆ ಹೇಳ್ರಿ ಮಾವ. ಹೇಳ್ಚಿನ್ನ. ಬೇಡ. ಏನ್ ಚಿನ್ನ? ನೀನ್ ಇಲ್ಲೇ ಇರ್ತೀಯ, ಊರವರೆಲ್ಲ ನನ್ ನೋಡ್ತಾರೆ. ಬೇಕಾ? ಬೇಡ ಚಿನ್ನ. ಬೇಡಲ್ಲ? ನಾನು ಬಂದಿದ್ದೀನಲ್ಲ, ಇನ್ ಯಾರಾದ್ರೂ ನಿನ್ ನೋಡಿದ್ರೆ ನಿನ್ನ ಅವರು ಚಿನ್ನ ಬೇಡ, ಕಿತ್ತೋಗುತ್ತೆ. ಮಾವ ಬಾಯ್ಲಿ. ಎಷ್ಟ್ ದಿನ ಹಿಂಗೆ ಇದ್ರೆ ಆ ಮಾರಮ್ಮ ದೇವ್ರನ್ನ ನಾವು ಒಳ್ಳೆ ಬೇಡ್ಕೊಂಡು ಏನಾದ್ರೂ ಒಂದ್ ಕೆಲ್ಸ ಅದೋ ಇದು ಒದಿಸ್ಕೊಡ್ತದೆ. ಆಯ್ತಾ? ಮಾರಮ್ಮನ ಪೂಜೆ ಮಾಡೋಣ. ಮಾಡೋಣ ಬಾ ಚಿನ್ನ. ಚಿನ್ನ ಅಲ್ಲಿ ನೋಡಿ, ಅಲ್ಲಿ ಎಲ್ಲಿ? ಅಲ್ಲಿ ನೋಡಿ, ಅಲ್ಲಿ ಎಲ್ಲಿ? ಓಹೋ, ಅಲ್ಲಿ ನಾನು ಬೆಳ್ಳೋದಿಂಗೆ ಕಣ್ಣು ಹೋಗ್ಲಿ. ಅಯ್ಯೋ ದೇವಿ ಮುಂದೆಗೆ ನನ್ ಕಣ್ಣು ಏನಕ್ಕೆ ಹೋಗ್ಬೇಕು? ನಿನ್ ಕಣ್ಣು ಹೋಗ್ಲಿ ಬಿಡು. ನನ್ ಕಣ್ಣೋದು ನೀನ್ ಕ್ಯಾರೆ ಡಜನ್ ಮಕ್ಳು ಕೊಡೋರು. ನನ್ ಕಣ್ಣು ಹೋದ್ರೆ ನಿನ್ಗೆ ಯಾರು ಇಷ್ಟ ಹಾಕೋದು? ಅಲ್ಲಿ ನೋಡಿ, ಅಲ್ಲಿ ಯಾರೋ ಹೆಣ್ಣು ಮಗಳು ಕಣಿವೆ ದಾರಿಯಲ್ಲಿ ಹೋಗು ಎತ್ತಿಕೊಂಡು ಬರುತ್ತಿರೋಳು. ನೀನು ಹೋಗಿ ನಯವಾದ ಮಾತುಗಳಿಂದ ಮಾತನಾಡಿಸಿ ಅವಳನ್ನು ಕರೆದುಕೊಂಡು ಬಾರೆ. ನಾನು ಈ ಮರೆಯಲ್ಲಿ ಔತಿ ಕುಳಿತಿರ್ತೇನೆ. ಬಂದರೆ ಇಬ್ಬರು ಸೇರಿ ಕಡ್ದು ಬಿಡು. ಹಾಗೆ ಮುಂದೆ ಹೋಗಲ್ಲ ಬಿದ್ದಿರು.
ಈ ಕಾಡಲ್ಲಿ ಈ ರೀತಿ ಹತ್ಕೊಂಡ್ ಬರ್ತಾ ಇದೆಯಲ್ಲ, ಏನಾಯ್ತು? ನೀನ್ ಇಲ್ಲಿಗೆ ಬರಲು ಕಾರಣವೇನ್ ತಾಯಿ? ನಾನೋರ್ವ ದಿಕ್ಕಿರದ ಪರದೇಶ. ಈಗ ನನ್ನವರು ನನಗೆ ಯಾರೂ ಇಲ್ಲ. ನನ್ನನ್ನು ರಕ್ಷಿಸು ತಾಯಿ, ನನ್ನನ್ನು ರಕ್ಷಿಸು. ಮಾವ, ಏ ಬಾಯ್ಲೆ, ನಿಧಾನ ನಿಧಾನ ನಿಧಾನ, ಆತ್ರ ಬಿಡ್ಬೇಡ. ಅಯ್ಯ, ಈ ಮೂದೇವಿಗೆ ಯಾವಾಗ್ಲೂ ಆತ್ರನೇ. ಮೂದೇವಿ ಮುಂಡೆದೆ ಪಾಪ, ಯಾರೋ ಕಾಡಲ್ಲಿ ಹತ್ಕೊಂಡು ಮಗುನ ಎತ್ಕೊಂಡ್ ಬರ್ತೈತೆ. ಆಯಮ್ಮನ ಗಂಡ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟವನಂತೆ. ಏನೋ ಹೊಸ ವಿಚಾರ ಮಾಡು. ನಿನ್ ಗಂಡ ನಿದಿನ್ ಪಕ್ವರಿ ವಿಚಾರ ಮಾಡ್ತೀನಿ. ಆಯಮ್ಮನ ಗಂಡ ಇಲ್ಲಂತೆ, ವಿಚಾರ ಮಾಡು. ಬರಮ್ಮ ಬಾಸುದರಿ, ಬರಮ್ಮ ಬಾಸುದರಿ, ಬರಮ್ಮ ಬಾಸುದರಿ. ಸುಂದರಕರವಾದ ನಿನ್ನ ಕೂಗ ನೋಡಿ. ಹೆಚ್ಚಿನ ಮಗು ನೋಡಿ ಎಷ್ಟು ಮುದ್ದಾಗಿದೆ. ಸುಂದರಕರವಾದ ನಿನ್ನ ಕೂಸ ನೋಡಿ ನನಗೆ ಆನಂದವಾಯ್ತು. ಬರಮ್ಮ ಬಾಸುದರಿ, ಬರಮ್ಮ ಬಾಸುದರಿ, ಬರಮ್ಮ ಬಾಸುದರಿ. ಅಮ್ಮ ಮಗಳೇ, ಯಾರಮ್ಮ ನೀನು? ಈ ಕಾಡಿನಲ್ಲಿ ಓರ್ವಳಾಗಿ ಬರಲು ಕಾರಣವೇನಮ್ಮ? ನಾನೊಬ್ಬ ದಿಕ್ಕಿರದ ಪರದೇಶ. ಕೇಳು. ನನ್ನೆಸರು ಕಸ್ಮಲೆಯು. ಅಯ್ಯೋ, ದುಃಖಿಸಬೇಡವಮ್ಮ. ಜಲವನ್ನು ತರಲು ಹೋದ ನನ್ನ ಪ್ರಾಣಕಾಂತನು ಎಲ್ಲಿ ಹೋದರೂ ಏನಾದರೂ ಕಾಣೆನು. ಈಗ ನನ್ನವರು ನನಗೆ ಯಾರೂ ಇಲ್ಲವಣ್ಣ. ಯಾರು ಒಂದಿಷ್ಟು ಅನ್ನವನ್ನು ಕೊಟ್ಟು ಪೋಷಣೆ ಮಾಡುವರು, ಅವರಿಗೆ ಪುಣ್ಯ ಬರುವುದು ತಂದೆ, ಅವರಿಗೆ ಪುಣ್ಯ ಬರುವುದು. ದುಃಖಿಸಬೇಡಮ್ಮ, ಮೇಲಿಡಮ್ಮ. ಈ ಗಂಡನು ನನ್ನ ಮಗನೇ. ಚಿನ್ನ ಕರ್ಕಡೆ. ಮಾವ, ನಾವು ಮಕ್ಕಳಿಲ್ದಿರ ಬಹಳದಿಂದ ನಾವು ಒದ್ದಾಡ್ತಾ ಇದೀವಿ. ಹೆಂಗೋ ಈ ಮುದ್ದಾದ ಮಗು ಸಿಕ್ಕೈತೆ. ನಮ್ಮನೆ ಭಾಗ್ಯಲಕ್ಷ್ಮಿನೂ ಬಂದಂಗಾಯ್ತು. ನಾವೇ ಕರ್ಕೊಂಡೋಗಿ ಕರ್ಕೊಂಡು ಹೋಗೋಣ. ನಮ್ಮ ಮನೆಗೆ ಹೋಗೋಣ ಬಮ್ಮ. ಸ್ವಲ್ಪ ಇರೋ. ಚಿನ್ನ ಮೇಲೆ ಇಲ್ಲ ಚಿನ್ನ, ಇಲ್ಲೇ ಇರ್ತೀನಿ ಚಿನ್ನ. ಮಗುಗೆ ಏನಂತ ಹೆಸರಿಕ್ಕಿದೀಯ ತಾಯಿ? ಇನ್ನ ಏನು ಹೆಸರಿಕ್ಕಿಲ್ವೇನೋ ಅಲ್ಲ ಮಾವ? ನಾವೇ ಒಂದ್ ಒಳ್ಳೆ ಹೆಸರಿಕ್ಕೋಣ. ಏನ್ ಹೆಸರಿಕ್ಕೋಣ? ನೀನು ಹೇಳಿ ಚಿನ್ನ. ನಿನಗ್ ಗೊತ್ತಿಲ್ಲ? ಇಲ್ಲ ಚಿನ್ನ. ಚತುರ ಅಂತ ಇಡೋಣ. ಚತುರ ತುಂಬಾ ಸೊಗಸಾಗಿದೆ ಚಿನ್ನ. ಅಲ್ವಾ? ಆಗಬಹುದೇನಮ್ಮ? ನಿಮ್ಮ ಶಿಷ್ಟದಂತೆ ಆಗಲಿ. ಸರಿ ಬಾರಮ್ಮ, ನಮ್ಮ ಮನೆಗೆ ಹೋಗೋಣ. ಹಾಗೆ ಆಗಲಿ. ಬೆಳಕಿಗಾಗಿ ಇಟ್ಟಿದ್ದ ವಜ್ರದ ಉಂಗುರವು ಮಾಯವಾಯಿತಲ್ಲ.
ನನ್ನ ತಲೆ ತಿರುಗುವುದಲ್ಲ, ನಾನು ಬಂದ ಹಾದಿಯೂ ಕಾಣದಾಯಿತಲ್ಲ. ಏನು ಮಾಡ? ಅಯ್ಯೋ, ಈ ನೀರು ಸಹ ಮಣ್ಣು ಪಾಲಾಯಿತಲ್ಲ. ಇನ್ನೇನು ಗತಿ? ದಾಹಕ್ಕಾಗಿ ಚಂದ್ರಾಸೆ ಎಷ್ಟು ದಣಿದಿರುವಳ. ಪ್ರಿಯೆ ಚಂದ್ರಾಸೆ, ಎಲ್ಲಿರುವೆ ದೇವಿ? ಹೇಗಿರುವೆ? ನಿನ್ನನ್ನು ಬಿಟ್ಟು ನಾನು ಸಹಿಸಲಾರೆನು ಚಂದ್ರ, ಸಹಿಸಲಾರೆನು. ಇಹದೊಳು ನಿನ್ನ ಗಲುತೆ ಜಗದಿ ಬಾಳುವುದೆಂತೋ ಸಹಿಪೆನೆ ನಾ. ಜಲವ ತರುವನೆಂದು ಪೋದೆನ ದಾಹದಿ ಬಳಲಿ ಏನಾದೆಯೋ ಪ್ರಾಣೇಶ್ವರೇ, ಓ ನನ್ನ ಹೃದಯೇಶ್ವರೇ, ಚಂದ್ರ ಚಂದ್ರ ಪ್ರೇಯಸಿ, ಎಲ್ಲಿರುವೆ ದೇವಿ? ಹೇಗಿರುವೆ? ನಿನ್ನನ್ನು ಬಿಟ್ಟು ನಾನು ಸಹಿಸಲಾರೆನು ಚಂದ್ರ. ಇಲ್ಲಿಯೇ ಬಿಟ್ಟು ಹೋಗಿದ್ದು ಕಾಣುತ್ತಿಲ್ಲವಲ್ಲ. ಹಾ ಪ್ರೇಯಸತಿ, ಎಲ್ಲಿರುವೆ ದೇವಿ? ಇಲ್ಲಿಯ ರಕ್ತ ಮಾಂಸಗಳನ್ನು ಹದ್ದು ಕಾಗೆಗಳು ತಿಂದಂತೆ ತೋರುತ್ತಿರುವುದಲ್ಲ ಪರಮಾತ್ಮ. ಇನ್ನೇನು? ನನ್ನ ಸತಿಯು ಇಲ್ಲೇ ಯಾವುದೋ ದುಷ್ಟ ಮೃಗಗಳಿಗೆ ತುತ್ತಾಗಿರುವಳು. ಇಲ್ಲಿಯೇ ಅವಳ ಪ್ರಾಣಹರಣ, ಇಲ್ಲಿಯೇ ಅವಳ ಪ್ರಾಣಹರಣ. ಹಾ ಪ್ರಿಯಸತಿ, ಕಡೆಗೂ ನನ್ನನ್ನು ಅಗಲಿದೆಯಾ ದೇವಿ? ನಿನ್ನನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ ಚಂದ್ರ? ಈ ಭೂಮಿಯೊಳಗೆ ಹೇಗೆ ಜೀವಿಸಲಿ? ಹೇಗೆ ಸಹಿಸಲಿ ಪ್ರಾಣಕಾಂತೆ? ಚಂದ್ರ, ಎಲ್ಲಿರುವೆ ದೇವಿ? ಹೇಗೆ ಸಹಿಸಲಿ ಪ್ರಾಣಕಾಂತೆ? ಎಂದು ಬಾಳಲಿ ದೇವೇ? ಜಗದೊಳಗೆ
ಕಲಿಯ ದೋಷಿಸಿ ಅಲೆಯೋದೇವನೋ ಪ್ರಾಣೇಶ್ವರಿ ಎಲ್ಲಿರುವೆ ದೇವಿ ಕಲಿಯ ದೋಷಿಸಿ ಅಲೆಯೋದೇವನೋ ಗಮನದಿ ನಾನು ಮಂದಗಮನದಿ ನಾನು ಪ್ರೇಸಿ ಎಲ್ಲಿರುವಿರಿ ಸಹಿಸಲಿ ಪ್ರಾಣನಾಥೆ ಕಾತೆ ನನ್ನ ಸತಿಯ ಪ್ರೇಸಿ ಎಲ್ಲಿರುವೆ ದೇವಿ ನನ್ನ ಸಂಗಡ ಒಂದೇ ಒಂದು ಬಾರಿ ಮಾತನಾಡಬಾರದೆ ಪ್ರಿಯೇ ಮಾತನಾಡು ನಿನ್ನ ಪ್ರಿಯಕರನೊಡನೆ ದೇವಿ ಮಾತನಾಡು ನಿನ್ನ ಪ್ರಿಯಕರನೊಡನೆ ಮಾತನಾಡು ದೇವೇ ಎನ್ನ ಮನ ಬಾಳಿದು ವಿಫಲ ದೇವಿ ನೀನಿಲ್ಲದ ಎನ್ನ ಮನ ಬಾಳಿದು ವಿಫಲ ದೇಹ ಅರ್ಧ ಭಾಗ ಚೀಳಿ ಚೆಂಡಾಡೆ ದೇಹ ಅರ್ಧ ಭಾಗ ಚೀಳಿ ಚೆಂಡಾಡದಿಂದಿಕೆ ಚಂದ್ರ ಚಂದ್ರ ಪೂರ್ಣ ಗರ್ಭಿಣಿಯಾದ ನನ್ನ ಪತ್ನಿಯ ಅಂತ್ಯವು ಹೇಗೆ ಎಂಬ ನಿರ್ಧಾರಕ್ಕೆ ನಿಲುಕದಂತಾಯಿತು. ಇದೇ ದುರ್ದಶೆಯಲ್ಲೂ ಭರವಸೆಯ ಆಶಾ ಕಿರಣವೊಂದು ಮಿನುಗುತ್ತಿರುವುದು. ಘಟಿಸುವ ಕಷ್ಟದೊಡನೆ ಹೋರಾಡುವುದು ಅನಿವಾರ್ಯವಾಗಿರುವುದು. ಇನ್ನು ನನ್ನ ಮುಂದಿನ ಗತಿಯೇನು ದೇವ? ಶನಿದೇವ ಕೈ ಹಿಡಿದು ಕಾಪಾಡು ದೇವ, ಶನಿದೇವ ಕಾಪಾಡು. ನನ್ನದೆಂಬುವುದಿಲ್ಲ ನನ್ನವರು ಯಾರು ಇಲ್ಲ, ಸತ್ಯವೇ ಸಕನಾಗೆ ಶಾಂತಿಯೇ ಸತಿಯಾಗೆ
ಬಂಧುಗಳಾಗೆ ಪರಮಾತ್ಮ ಭಿಕ್ಷೆಯೇ ಗತಿಯಾಗೆ ಪರಮಾತ್ಮ ಭಿಕ್ಷೆಯೇ ಗತಿಯಾಗೆ ಇರುತ್ತಲೆಗೆ ಓ ಹರಿಯೇ ಹರಿಯೇ ಮಾನವ ಶರೀರ ಸ್ಥಿರವೆಂದು ಭಾವಿಸಿ ಜಗದಲ್ಲಿ ಮೆರೆಯುವರೆ ಮಾನವ ಶರೀರ ಸ್ಥಿರವೆಂದು ಭಾವಿಸಿ ಜಗದಲ್ಲಿ ಮೆರೆಯುವರೆ ಈ ಮನುಜರು ಜಗದಲ್ಲಿ ಬಾಳುವರೆ ಮಾನವ ದೇಹವೋ ಮಣ್ಣಾಗುವುದೆಂದರಿಯದೆ ಪರಮಾತ್ಮ ಮಾನವ ದೇಹವೋ ಮಣ್ಣಾಗುವುದೆಂದರಿಯದೆ ತಾನೋ ತನದೆಂಬ ಮಮಕಾರದೆ ಪರಮಾತ್ಮ ತಾನು ತನ್ನದೆಂಬ ಮಮಕಾರದೆ ಮೆರೆಯುತ್ತಿರುವರಿಲ್ಲೇ ಮೆರೆಯುತ್ತಿರುವರಿಲ್ಲೇ ಮಾನವ ಶರೀರ ಸ್ಥಿರವೆಂದು ಭಾವಿಸಿ ಜಗದಲ್ಲಿ ಮೆರೆಯುವರೆ ಮನುಜರು ಜಗದಲ್ಲಿ ಬಾಳುವರೆ ಕಾಪಾಡುತ್ತದೆ ತಾನೇ ಜಗದೇ ಶಾಶ್ವತವೆಂದು ಪರಮಾತ್ಮ ಕಾಪಾಡುತ್ತದೆ ತಾನೇ ಜಗದೇ ಶಾಶ್ವತವೆಂದು ಮನದಲ್ಲಿ ಮೂಢಾತ್ಮ ತಿಳಿಯುವನೆ ಮನದಲ್ಲಿ ಮೂಢಾತ್ಮ ತಿಳಿಯುವನೆ ಮಾನವ ಶರೀರ ಸ್ಥಿರವೆಂದು ಭಾವಿಸಿ ಜಗದಲ್ಲಿ ಮೆರೆಯುವನೆ ಈ ಮನುಜನು ಜಗದಲ್ಲಿ ಬಾಳುವನೆ ಈ ಮಾನವ ಶರೀರವು ಅಶಾಶ್ವತವೆಂದು ಅರಿಯದೆ ಮಹಾಪಾಪ ಕಾರ್ಯಗಳನ್ನು ಮಾಡಿ ಎಲುಬು ಮಾಂಸಗಳಿಲ್ಲದೆ ಈ